ಪ್ರಿಯ ವೀಕ್ಷಕರೇ ನಮಸ್ಕಾರ. ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಾಯಚೂರು ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮೊನ್ನೆ ಸುರಿದ ಮಳೆಯಿಂದಾಗಿ ಭೂಮಿಗಳು ಸಂಪೂರ್ಣವಾಗಿ ತೇವಾಂಶ ಆಗಿರುವುದರಿಂದ ರೈತರು ರಾಯಚೂರು ರಸಗೊಬ್ಬರ ಅಂಗಡಿಗಳಲ್ಲಿ ಸಾಗರ್ ಎಂಟರ್ಪ್ರೈಸಸ್ ಮತ್ತು ಜ್ಯೋತಿ ಆಗ್ರೋ ಏಜೆನ್ಸಿ ರಸಗೊಬ್ಬರ ಅಂಗಡಿಗಳಲ್ಲಿ ಒಳ್ಳೆ ಗುಣಮಟ್ಟವುಳ್ಳ ಹತ್ತಿ ಬೀಜಗಳನ್ನು ಮಾರಾಟ ಮಾಡುತ್ತಿದ್ದು, ಈ ವರ್ಷ ರೈತರಲ್ಲಿ ಮುಂಗಾರು ಮಳೆಯಿಂದ ಸಂಪೂರ್ಣ ಅನುಕೂಲವಾಗಿದೆ ಮತ್ತು ರಾಯಚೂರು ನಗರದ ಸಹಾಯಕ ಕೃಷಿ ನಿರ್ದೇಶಕಿ ದೀಪಾ ಕುಲಕರ್ಣಿ ಅವರು ರಾಯಚೂರಿನ ರಸಗೊಬ್ಬರ ಅಂಗಡಿಗಳಲ್ಲಿ ಬೀಜಗಳನ್ನು ಪರಿಶೀಲಿಸಿ ಒಳ್ಳೆಯ ಗುಣಮಟ್ಟ ಬೀಜವನ್ನ ಮಾರಾಟ ಮಾಡುತ್ತಿದ್ದಾರೆ ಇಲ್ಲವೆಂದು ಪರಿಶೀಲಿಸಿ ಪ್ರತಿಯೊಂದು ರಸಗೊಬ್ಬರ ಅಂಗಡಿಗಳಿಗೆ ಯಾವುದೇ ಕಳಪೆ ಬೀಜ ಮಾರಾಟ ಮಾಡದಂತೆ ಎಚ್ಚರಿಕೆ ನೀಡಲಾಗಿದೆ. ರೈತರಿಗೆ ಒಳ್ಳೆಯ ಗುಣಮಟ್ಟದ ಹತ್ತಿ ಬೀಜವನ್ನ ಮಾರಾಟ ಮಾಡುತ್ತಿದ್ದಾರೆ. ರೈತರು ಯಾವುದೇ ಭಯಪಡದೆ ರಾಯಚೂರಿನ ರಸಗೊಬ್ಬರ ಅಂಗಡಿಗಳಲ್ಲಿ ಹತ್ತಿ ಬೀಜ ಖರೀದಿ ಮಾಡುವುದರಲ್ಲಿ ಯಾವುದೇ ತೊಂದರೆ ಇಲ್ಲವೆಂದು ಸಹಾಯಕ ಕೃಷಿ ನಿರ್ದೇಶಕಿ ದೀಪಾ ಕುಲಕರ್ಣಿಯವರು ಮತ್ತು ನನ್ನ ವ್ಯಾಪ್ತಿಗೆ ಬರುವ ಯರಗೇರಿ, ಗಿಲ್ಲೆಸೂಗೂರು, ಕಲಮಲ, ಚಂದ್ರಬಂಡ, ದೇವಸಗೂರು ಮತ್ತು ರಾಯಚೂರು ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ಅನುಕೂಲವಾಗುವಂತೆ ತೊಗರಿ, ಸಜ್ಜೆ, ಭತ್ತ, ಹೆಸರು ಬೀಜ ರೈತರಿಗೆ ನೀಡುತ್ತಿದ್ದೇವೆ. ರಾಯಚೂರು ನಗರದ ಕೃಷಿ ಕಚೇರಿ ವ್ಯಾಪ್ತಿಗೆ ಬರುವ 6 ಹೋಬಳಿಗಳಲ್ಲಿ ಭೂಮಿಯು ಸುಮಾರು 92,000 ಹೆಕ್ಟೇರ್ ಬರುತ್ತದೆ. ಈಗಾಗಲೇ ಸುಮಾರು 7,745 ಹೆಕ್ಟೇರ್ ಬಿತ್ತನೆಯಾಗಿರುತ್ತದೆ ಮತ್ತು 16,000 ಹೆಕ್ಟೇರ್ ಭತ್ತ ಇರುತ್ತದೆ ಮತ್ತು 24,000 ಹೆಕ್ಟೇರ್ ತೊಗರಿ ಇರುತ್ತದೆ. ಈಗಾಗಲೇ ರೈತ ಸಂಪರ್ಕ ಕೇಂದ್ರಗಳಲ್ಲಿ 400 ಕ್ವಿಂಟಲ್ ಭತ್ತ, 113 ಕ್ವಿಂಟಾಲ್ ತೊಗರಿ, 2 ಕ್ವಿಂಟಾಲ್ ಸಜ್ಜೆ, 2 ಕ್ವಿಂಟಾಲ್ ಹೆಸರು ಈಗಾಗಲೇ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ವಿತರಣೆ ಮಾಡಿರುತ್ತೇವೆ. ರೈತರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬರುವ ಸವಲತ್ತುಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ರಾಯಚೂರು ಸಹಾಯಕ ಕೃಷಿ ನಿರ್ದೇಶಕಿ ದೀಪಾ ಕುಲಕರ್ಣಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದರು. ರಾಯಚೂರು ತಾಲೂಕಿಗೆ ಸಂಬಂಧಪಟ್ಟಂಗೆ ಸುಮಾರು 6 ಹೋಬಳಿಗಳು ಬರ್ತವೆ. ನಮ್ಮ ತಾಲೂಕಿಂದು ಮುಂಗಾರು ಹಂಗಾಮಿನ ಗುರಿ ಕ್ಷೇತ್ರ ವಿಸ್ತರಣೆ ಬಂದ್ಬಿಟ್ಟು ಅರೌಂಡ್ 92,000 ಹೆಕ್ಟೇರ್ ಬರುತ್ತೆ. ಅದರಲ್ಲಿ ಈಗಾಗಲೇ ಎಲ್ಲ ಹೋಬಳಿಯಲ್ಲಿಯೂ ಕೃಷಿ ಚಟುವಟಿಕೆಗಳು ಭರದಿಂದ ಸಾಗಿವೆ. ಸದ್ಯಕ್ಕೆ ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ ಈ ದಿನಕ್ಕೆ ಅರೌಂಡ್ 9% ಅಷ್ಟು ಸೋಯಿಂಗ್ ಆಗಿದೆ. ಅಂದರೆ ಸುಮಾರು 7,745 ಹೆಕ್ಟರಲ್ಲಿ ಸದ್ಯಕ್ಕೆ ಬಿತ್ತನೆ ಆಗಿದೆ. ಮತ್ತು ಪ್ರತಿ ನಮ್ಮದು ತಾಲೂಕಲ್ಲಿ ಮೇಜರ್ ಬಂದ್ಬಿಟ್ಟು ಇದು ಏನಂತಲ್ಲ ಹತ್ತಿ ಏರಿಯಾ ಬರುತ್ತೆ. ಅರೌಂಡ್ 50,000 ಹೆಕ್ಟೇರ್ ಅಷ್ಟು ಹತ್ತಿದೆ ಕ್ಷೇತ್ರ ವಿಸ್ತರಣೆ ಇರುತ್ತೆ. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ತೊಗರಿ ಬಂದ್ಬಿಟ್ಟು 24,000 ಹೆಕ್ಟೇರ್ಸ್ ಅಲ್ಲಿ ಬರುತ್ತೆ. ಅದ್ರ ನೆಕ್ಸ್ಟ್ ನಮಗೆ ಭತ್ತ ಬರುತ್ತೆ. ಎಲ್ಲ ಇರಿಗೇಟೆಡ್ ಏರಿಯಾಲಿ ಭತ್ತ ಒಂದು 16,000 ಹೆಕ್ಟೇರ್ ಬರುತ್ತೆ. ಸೊ ನಮ್ಮದು ಮೇಜರ್ ಕ್ರಾಪ್ಸ್ ಬಂದ್ಬಿಟ್ಟು ಹತ್ತಿ, ತೊಗರಿ ಹಾಗೂ ಭತ್ತ. ಮೇಡಮ್, ತಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಈಗಾಗಲೇ ರೈತರಿಗೆ ಏನಾದರೂ ತೊಗರಿ, ಹತ್ತಿ, ಸಜ್ಜೆ ಏನಾದರೂ ಕೊಡುವಂಥ ಕೆಲಸ ಮಾಡಿದೆ? ಈ ಮುಂಗಾರು ಹಂಗಾಮಿಂದು ಈ ವರ್ಷದ್ದು ಇಲಾಖೆ ಪ್ರೋಗ್ರಾಮ್ಗಳಿಗೆ ಬಂದ್ಬಿಟ್ಟು ಬರೀ ನಮಗೆ ಬಿತ್ತನೆ ಬೀಜದ ಕಾರ್ಯಕ್ರಮ ಬಂದಿದೆ. ಆ ಬಿತ್ತನೆ ಬೀಜ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ನಾವು ಎಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿದ್ದೀವಿ. ಆಗಲೇ ವಿತರಣೆ ಸಹ ನಡೆದಿದೆ. ಗಾರಲ್ದಿನ್ನಿ ವೀರೇನಗೌಡ, ಮಹಾಯುದ್ಧ ನ್ಯೂಸ್, ರಾಯಚೂರು.